ಮಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ ವಾಪಸ್ ಬಂದಿರ್ಲಿಲ್ಲ. ಹುಟ್ಟುಹಬ್ಬದ ದಿನವೇ ಯುವಕನ ಕೊಲೆಗೆ ಬಿಗ್ ಟ್ವಿಸ್ಟ್. ಹೀಗೆ ಕಣ್ಣೀರಿಟ್ಟು ಅಳ್ತಿರುವ ತಾಯಿಯನ್ನ ಒಮ್ಮೆ ನೋಡಿಕಂಡ್ರಿ. ಇದು ಕಳೆದ 2 ವಾರಗಳ ಹಿಂದೆ ಮಂಡ್ಯದಲ್ಲಿ ಮಗನನ್ನ ಕಳೆದುಕೊಂಡ ತಾಯಿಯ ಸಂಕಟ ಕಣ್ರಿ. ಮಂಡ್ಯದಿಂದ ಮೈಸೂರಿಗೆ ಕಾರ್ಪೆಂಟರ್ ಆಗಿ ಕೆಲಸಕ್ಕೆ ಹೋಗಿದ್ದ ಮಗ ವಾಪಸ್ ಆಗಿರ್ಲಿಲ್ಲ. ಆದ್ರೆ ನೆಕ್ಸ್ಟ್ ಡೇ ಬಸ್ ನಿಲ್ದಾಣದ ಬಳಿ ಹೆಣವಾಗಿ ಸಿಕ್ಕಿದ್ದ ನೋಡಿ. ಆದ್ರೆ ಯುವಕನ ಕೊಲೆಗೆ ಆ ಪ್ರೀತಿ ಮಾಡ್ತಿದ್ದ ಹುಡುಗಿ ಮನೆಯವರು ಕಾರಣ ಇರ್ಬೋದು ಅಂತ ಆತನ ಸ್ನೇಹಿತ ಹೇಳಿಕೆ ನೀಡಿದ್ದ. ಸದ್ಯ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ದಾರಿ ತಪ್ಪಿಸಿದ ಸ್ನೇಹಿತನೇ ಅಸಲಿ ಕೊಲೆಗಾರ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಸಾಬೀತಾಗಿದೆ ನೋಡಿ. ತನ್ನ ಮಗ ಈಗಷ್ಟೇ ವಯಸ್ಸಿಗೆ ಬಂದು ದುಡಿಯೋದಕ್ಕೆ ಆರಂಭಿಸಿದ್ದ. ಯಾರ ಜೊತೆಯೂ ದ್ವೇಷ ಇಲ್ಲದ ಮಗನನ್ನ ಯಾರೋ ಕೊದ್ದಿರಬಹುದೆಂದು ಆ ಹೆತ್ತ ಕರಳು ಗೋಳಾಡಿ ಕಣ್ಣೀರಿಟ್ಟಿತ್ತು ಕಣ್ರಿ. ಸಾಕಷ್ಟು ನೋವು ಪಟ್ಟು ಕೊಲೆಗಾರನನ್ನ ಬಂಧಿಸಿ ಅಂತ ಆ ಹೆತ್ತಮ್ಮ ಆಗ್ರಹಿಸಿದ್ಲು. ಇದೀಗ ಕೊಲೆಗಾರನ ರಹಸ್ಯ ಬಯಲಾಗಿದೆ. ಕೊಲೆಗಾರ ಯಾರು ಎಂಬುದು ಮಂಡ್ಯ ಪೊಲೀಸರಿಗೆ ಸ್ಪಷ್ಟವಾಗಿದೆ ನೋಡಿ. ಒಂದು ಅರಳಿಕಟ್ಟೆ ಆ ಥರ ಇರುವಂಥ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಮೃತದೇಹ ಪತ್ತೆ ಆಗಿರುತ್ತೆ. ಅದರಲ್ಲಿ ಯಾರೋ ದುಷ್ಕರ್ಮಿಗಳು ಒಂದು ಕಲ್ಲನ್ನು ತಲೆ ಮೇಲೆ ಎತ್ತಾಕಿ ಅವ್ರನ್ನ ಮರ್ಡರ್ ಮಾಡಿರ್ತಾರೆ ಅಂತ ತಿಳಿದು ಬರುತ್ತೆ. ಇದರ ಸಂಬಂಧವಾಗಿ ಅವರ ಮೃತರ ಮಾವನಾದ ನಾರಾಯಣ ಅವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ KRS ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 114/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಾಗ ತಿಳಿದು ಬರುತ್ತದೆ. ಹಾಗಾದ್ರೆ ಆ ದಿನ KRS ಬಸ್ ಸ್ಟ್ಯಾಂಡ್ ನಲ್ಲಿ ನಡೆದಿದ್ದೇನು? ಕೊಲೆ ರಹಸ್ಯ ಬಯಲು ಮಾಡಿದ ಒಂದು ಶ್ವಾನ. ಆ ದಿನ ಮೃತ ರಾಕೇಶ್ ಮೈಸೂರಿನಲ್ಲಿ ಕಾರ್ಪೆಂಟರ್ ಕೆಲಸ ಮುಗಿಸ್ಕೊಂಡು ಮಂಡ್ಯಗೆ ಬರೋದಕ್ಕೆ ಸಿದ್ಧನಾಗಿದ್ದ. ಎಲ್ರೂ ಈತ ಒಬ್ನೇ ಇದ್ದ ಅಂದ್ಕೊಂಡಿದ್ರು. ಆದ್ರೆ ಮೃತ ರಾಕೇಶ್ ಜೊತೆ ಈತನ ಸ್ನೇಹಿತ ಅಂಬರೀಶ್ ಕೂಡ ಇದ್ದ. ಇಬ್ರು ಸೇರಿ ಊಟಕ್ಕೆ ಹೋಗುವ ವಿಚಾರದಲ್ಲಿ ಜಗಳ ಮಾಡ್ಕೊಂಡಿದ್ರು. ಮಳೆ ಬಂದ ಕಾರಣ ಕೆಲಸ ಮುಗಿಸಿ ರಾಕೇಶ್ KRS ಬಸ್ ನಿಲ್ದಾಣದಲ್ಲಿ ತನ್ನ ಲವರ್ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ನಿಂತಿದ್ದ. ಇದೇ ವೇಳೆ ಅಂಬರೀಶ್ ಊರಿಗೆ ಹೋಗೋಣ ಬಾ ಅಂತ ಕರೆದಿದ್ದಾನೆ. ಆದ್ರೆ ಇದಕ್ಕೆ ಒಪ್ಪದ ರಾಕೇಶ್ ಬಸ್ ನಿಲ್ದಾಣದಲ್ಲಿಯೇ ಮಲಗಿದ್ದ ನೋಡಿ. ಇದರಿಂದ ಕೋಪಗೊಂಡ ಅಂಬರೀಶ್ ರಾಕೇಶ್ ತಲೆಯ ಮೇಲೆ ದೊಡ್ಡ ಕಲ್ಲು ಎತ್ತಾಕಿ ಕೊಲೆ ಮಾಡಿ ಓಡೋಗ್ಬಿಟ್ಟಿದ್ದ. ರಾಕೇಶ್ ಅವ್ರಿಗೆ ತುಂಬ ನಿದ್ದೆ ಬರುತ್ತೆ. ಅವಾಗ ಅವರು ನಾನು ಮಲ್ಕೊಳ್ಬೇಕು, ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಬಸ್ ಸ್ಟ್ಯಾಂಡಲ್ಲಿ ಅವರು ಮಲ್ಕೊಳ್ತಾರೆ. ಆದರೆ ಅಂಬರೀಷ್ ಅವ್ರಿಗೆ ಚಳಿ ಆಗ್ತಾ ಇರುತ್ತೆ. ಅದು ಅವತ್ತು ಲೈಟಾಗಿ ಡ್ರಿಸ್ಲಿಂಗ್ ಮಳೆ ಇರುತ್ತೆ. ಅದಕ್ಕಾಗಿ ಅವರು ಚಳಿ ನಾನು ವಾಪಸ್ ಹೋಗ್ಬಿಡೋಣ ಕೇರ್ಪೇಟೆಗೆ ಬಾ ಅಂತ ಅವರು ಒತ್ತಾಯ ಮಾಡ್ತಾರೆ ಅಂಬರೀಷ್ ಅವರು. ಇವರು ಅದಕ್ಕೆ ಒಪ್ಪಲ್ಲ. ಆಗ ಪದೇ ಪದೇ ಅವರು ಎಬ್ಬರಿಸ್ತಿದ್ದಾಗ ಅವರು ಇಬ್ಬರು ಕುಡ್ದಿರ್ತಾರೆ. ಹಂಗಾಗಿ ಇವನು ಕೋಪ ಮಾಡಿಕೊಂಡು ರಾಕೇಶು ಅಂಬರೀಷ್ ಅವ್ರಿಗೆ ಒಂದು ಏಟು ಹೊಡಿತಾರೆ. ಅದು ಹಣೆ ಹತ್ರ ಒಂದು ಸ್ವಲ್ಪ ಪೆಟ್ಟಾಗುತ್ತೆ. ಕೊಲೆ ಮಾಡಿದ ಆರೋಪಿ ಅಂಬರೀಶ್ ಬಸ್ನಲ್ಲಿ ಅಕ್ಕಿ ಹೆಬ್ಬಾಳು ಗ್ರಾಮಕ್ಕೆ ಹೋಗಿದ್ದ. ಇನ್ನು ಪೊಲೀಸರ ವಿಚಾರಣೆ ವೇಳೆ ಕಟ್ಟುಕತೆ ಕಟ್ಟಿದ್ದ ಅಂಬರೀಶ್ ರಾಕೇಶ್ ಪ್ರೇಯಸಿ ಕಡೆಯವರಿಬ್ರು ಬಂದಿದ್ರು. ಅವರೇ ರಾಕೇಶ್ನ ಕೊಲೆ ಮಾಡಿದ್ದಾರೆಂದು ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದ ನೋಡಿ. ತದನಂತರ ಮತ್ತೆ ಅವರು ಡಿಸ್ಟರ್ಬ್ ಮಾಡಬೇಡ ಅಂತ ಮಲಗಕ್ಕೆ ಟ್ರೈ ಮಾಡ್ತಾರೆ. ಅವಾಗ ಅಂಬರೀಷ್ ಅವರು ಅವ್ರಿಗೆ ಕೇಳ್ತಾರೆ, ನೀನು ಬರಲಿಲ್ಲ ಅಂದರೆ ಕಲ್ಲೆತ್ತಾಕ್ಬಿಡ್ತೀನಿ ಅಂತ. ಆಗ ರಾಕೇಶ್ ಅವರು ನೀನು ನಿಮ್ಮ ಅಪ್ಪನ ಹುಟ್ಟಿದ್ರೆ ನೀನು ಎತ್ತಾಕು ಕಲ್ಲು ಅಂತ ಹೇಳಿರ್ತಾರೆ ಅವರು. ಹಾಗಾಗಿ ಇವರು ಕೋಪಗೊಂಡು ಕುಡಿದು ಮತ್ತಿನಲ್ಲಿ ಕಲ್ಲೆತ್ತಾಕಿರ್ತಾರೆ ಅಂತ ತನಿಖೆ ಮೂಲಕ ತಿಳಿದು ಬಂದಿದೆ. ಪೊಲೀಸರಿಗೆ ಸಿಕ್ತು ಕೊಲೆಯ ಕುರುಹು. ಕೊಲೆಗಾರನನ್ನ ಹುಡುಕಿದ ಡಾಗ್ ಸ್ಕ್ವಾಡ್ ಟೀಮ್ ಅಂಬರೀಶ್ನೇ ಆರೋಪಿ ಎಂದು ಸಾಬೀತು ಮಾಡಿದೆ. ಅಂಬರೀಶ್ನ ಚಪ್ಪಲಿ ಹಾಗೂ ಬಟ್ಟೆಯಲ್ಲಿನ ರಕ್ತದ ಕಲೆಗಳು ಈತನೇ ಕೊಲೆಗಾರ ಎಂದು ಪೊಲೀಸ್ ಶ್ವಾನ ಪತ್ತೆ ಮಾಡಿವೆ. ಆರೋಪಿಯನ್ನ ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ಎಲ್ಲ ಸತ್ಯವನ್ನ ಒಪ್ಕೊಂಡಿದ್ದ ನೋಡಿ. ಸದ್ಯ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ನೀಡಿದ್ದಾರೆ. ಆದ್ರೆ ತನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದವನನ್ನ ಈ ರೀತಿ ಕೊಲೆ ಮಾಡಿರೋದು ನಿಜಕ್ಕೂ ಖಂಡನೀಯ ಕೃತ್ಯ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ.
ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.